ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಅವರನ್ನು ನಂಬಬಹುದಾ? ಅದು ಐದರ್ ರಿಲೇಷನ್ಶಿಪ್ ಆಗಿರಬಹುದು, ರಿಲೇಟಿವ್ಸ್ ಆಗಿರ್ಬೋದು, ಕಸಿನ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ವ್ಯಕ್ತಿನ ನಾವು ನಂಬಬಹುದಾ? ಅಥವಾ ಯಾವುದಾದ್ರೂ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಂಬಿ ವ್ಯವಹಾರ ಮಾಡೋದಾಗಿರಬಹುದು, ಏನೇ ಇರ್ಬೋದು, ಆ ವ್ಯಕ್ತಿನ ನಾವು ನಂಬಬಹುದಾ, ನಂಬಿ ಮುಂದುವರಿಬಹುದಾ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗಲ್ಲಿ ರೀಡ್ ಮಾಡ್ತಾ ಇದ್ದೀನಿ. ಎಂದಿನಂತೆ ನಾನು 2 ಕಾರ್ಡನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ 2 ಕಾರ್ಡ್ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರೋ ಕಾರ್ಡ್ ನಿಮಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆ, ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಆ ವ್ಯಕ್ತಿಯ ಹೆಸರನ್ನ ನೆನೆಸ್ಕೊಂಡು 3 ಬಾರಿ ಈ 2 ಕಾರ್ಡಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಈ ಸ್ಟೋನ್ ಇರೋ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ. ಆ ವ್ಯಕ್ತಿನ ನೀವು ನಂಬಬಹುದಾ ಅಂತೇಳಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಾಗಿದ್ದರೆ, ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದ್ದರೆ ಮುಂಚೆನೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ನೀವು ಆ ವ್ಯಕ್ತಿಯ ಹೆಸರನ್ನು ನೆನಪು ಮಾಡ್ಕೊಳ್ಳಿ. ಆ ವ್ಯಕ್ತಿನ ನೀವು ನಂಬಬಹುದಾ? ಓಕೆ, ಒಂದು ಕಾರ್ಡ್ ತಗೊಳ್ತೀನಿ. ಓಕೆ, ಎಸ್, ಆ ವ್ಯಕ್ತಿನ ನೀವು ನಂಬಬಹುದಾ ಅಂತ ಅನ್ನೋದಾದರೆ, ಆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತಂದರೆ, ನಿಮ್ಮ ಹತ್ರ ಮುಚ್ಚುಮರೆ ಜಾಸ್ತಿ ಮಾಡ್ತಾರೆ. ಅಂದರೆ ಓಪನ್ ಅಪ್ ಆಗಲ್ಲ, ಬೇರೆ ವಿಚಾರವಾಗಿ ಓಪನ್ ಅಪ್ ಆಗಲ್ಲ. ಅಂದರೆ ನೀವು ಅವ್ರನ್ನ ಕಂಡುಹಿಡಿಯೋದಕ್ಕೆ ಆಗಲ್ಲ, ಅವ್ರು ಯಾವ ರೀತಿ ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ. ಅಂದರೆ ಜೊತೆಗಿದ್ದಾಗ ನಿಮ್ಮಂತನೇ ಮಾತಾಡ್ತಾರೆ. ಅಂದರೆ ನೀವು ಅವ್ರನ್ನ ನಾವು ಏನೇ ಹೇಳಿದ್ರು, ಬೇರೆಯವ್ರು ನಿಮ್ಗೆ ಏನೇ ಹೇಳಿದ್ರು ನೀವು ಅವ್ರನ್ನ ಕಂಡುಹಿಡಿಯೋದಕ್ಕೆ ಬರದೇ ಇರೋ ರೀತಿ ಆ ವ್ಯಕ್ತಿ ನಿಮ್ಮನ್ನು ನಂಬಿಸ್ತಾರೆ. ಆ ವ್ಯಕ್ತಿಯ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳನ್ನ ಆ ವ್ಯಕ್ತಿ ಮಾಡ್ತಾನೆ ಇರ್ತಾರೆ. ಕುತಂತ್ರ ಗೇಡಿ ಅಂತ ಹೇಳ್ತೀವಿ ನಾವು. ಆ ಕುತಂತ್ರ ಗೇಡಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನಿಮ್ಮ ಬೆನ್ನ ಹಿಂದೆ. ಸೊ ನಿಮ್ಮ ಖುಷಿಯ ಸಮಯದಲ್ಲಿ ಅವರು ಖುಷಿಯಾಗಿರ್ತಾರೆ. ನೀವು ನಿಮ್ಮ ಒಳ್ಳೆಯದನ್ನೇ ನಾನು ಬಯಸ್ತಾ ಇದ್ದೀನಿ ಅನ್ನೋ ಥರ ನಟನೆ ಮಾಡ್ತಾರೆ. ಆದರೆ ನನಗೆ ನೋಡಿ, 7 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ನೀವು ಯಾರನ್ನು ನಂಬೋದಕ್ಕಾಗ್ತಾ ಇಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಂಬಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿ ಎಷ್ಟೇ ನಿಮಗೆ ಮೋಸ ಮಾಡ್ತಾ ಇದ್ರು, ಆ ವ್ಯಕ್ತಿ ಕೆಟ್ಟವರು ಅಂತ ಹೇಳಿ ನೀವು ನೀವು ಧೈರ್ಯ ತಗೊಳ್ಳೋದಕ್ಕಾಗ್ತಾ ಇಲ್ಲ, ಅದನ್ನು ನೀವು ನಂಬೋದೂ ಇಲ್ಲ. ಆ ರೀತಿ ಆ ವ್ಯಕ್ತಿ ತುಂಬಾ ನಿಮ್ಮ ಮುಂದೆ ನಟನೆ ಮಾಡ್ತಾರೆ. ಆ ವ್ಯಕ್ತಿ ಹೇಗೆ ಅಂತಂದರೆ, ಈ ಕಡೆ ನಿಮ್ಮನ್ನು ಬಿಡೋದೂ ಇಲ್ಲ, ಬಿಟ್ಕೊಡೋದೂ ಇಲ್ಲ. ಹಂಗಂತ ನೀವು ದೂರ ಇರಿ ಅಂತಲೂ ಹೇಳೋದಕ್ಕೆ ಬರಲ್ಲ. ನಿಮ್ಮ ಬೆನ್ನಿಂದೆ ಯಾವಾಗಲೂ ಅವರು ಚೂರಿ ಹಾಕೋ ಕೆಲಸಗಳನ್ನ ಮಾಡ್ತಾರೆ. ನೀವು ಖುಷಿಯಾಗಿರೋ ಸಮಯದಲ್ಲಿ ನಾನು ನಿನ್ನ ಖುಷಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ನಾನು ನಿನ್ನ ಖುಷಿನೇ ಬಯಸ್ತೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ. ಬಿಟ್ಟರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋ ರೀತಿ ಇಲ್ಲ ಅಂತ ಹೇಳಿ ಈ ಕಾರ್ಡ್ ನನಗೆ ತೋರಿಸ್ತಾ ಇದೆ. ಸೊ ವ್ಯಕ್ತಿನ ನೀವು ಬಿಟ್ಟುಬಿಡಿ ಅಂತ ಹೇಳಲ್ಲ, ಅಥವಾ ಮಾತಾಡಬೇಡಿ ಅಂತ ನಾನು ಹೇಳಲ್ಲ. ಏನಂದರೆ, ಆ ವ್ಯಕ್ತಿನ ನೀವು ಎಷ್ಟರಲ್ಲಿ ಇರಬೇಕೋ, ಎಷ್ಟು ನಂಬಬೇಕೋ ಅಷ್ಟರಲ್ಲಿ ಮಾತ್ರ ನಂಬಿ ಅಂತ ಹೇಳ್ತೀನಿ. ಯಾರೆಲ್ಲ ಈ ಸ್ಟೋನ್ ಇರೋ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೋ ಅವರ ರೀಡಿಂಗ್ ಯಾವುದಾಗಿರುತ್ತೆ, ಏನಾಗಿರುತ್ತೆ, ನೀವು ಪರ್ಟಿಕ್ಯುಲರ್ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನೆನಪು ಮಾಡಿಕೊಂಡು ಆ ವ್ಯಕ್ತಿನ ನೀವು ನಂಬೋದಾ ಅಂತ ಹೇಳಿ ನೀವು ಈ ಕಾರ್ಡ್ ರೀಡಿಂಗ್ ನೋಡಬೇಕಾಗತ್ತೆ. ಆ ವ್ಯಕ್ತಿನ ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ಆ ವ್ಯಕ್ತಿ ನಿಮಗೆ ಗೊಂದಲಕ್ಕೀಡು ಮಾಡಬಹುದು. ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದಾದ್ರೂ ಸಂದರ್ಭ, ನೀವು ಕಷ್ಟಪಡುವ ಸಂದರ್ಭದಲ್ಲಿ ಆತ ಆಕೆ
ಯಾರೇ ಆಗಿರಬಹುದದು, ನೀವು ಯಾರ ಹೆಸರನ್ನು ತಗೊಂಡಿದ್ದೀರೋ ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಬಿಟ್ಟು ಹೋಗೋ ಸಾಧ್ಯತೆ ಇರಬಹುದು. ಆದರೆ ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಾರ್ಡ್ಸ್ ಕಾಣ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಆ ವ್ಯಕ್ತಿ ಏನೇ ನಿಮಗೆ ದ್ರೋಹ ಮಾಡಿದರು, ಮೋಸ ಮಾಡಿದರು, ಏನೇ ಮಾಡಿದ್ರು ಅದನ್ನು ನಿಭಾಯಿಸೋ ಶಕ್ತಿ ಇದೆ. ಆ ವ್ಯಕ್ತಿನ ನೀವು ಸರಿ ದಾರಿಗೆ ತರೋ ಶಕ್ತಿ ಇದೆ. ಆ ವ್ಯಕ್ತಿ ಯಾವ ರೀತಿ ಅಂತ ಅಂದರೆ ನಿಮಗೆ ಕಷ್ಟ ಬಂದಾಗ ಅಷ್ಟರ ಮಟ್ಟಿಗೆ ಏನು ಕೈ ಹಿಡಿಯೋದಾಗಲಿ ಅಥವಾ ನಾನಿದ್ದೀನಿ ಅಂತ ಅಶ್ಯೂರ್ ಮಾಡೋದಾಗಲಿ ಈ ಥರದ್ದೊಂದು ಮಾಡಲ್ಲ. ಅದು ಬಿಟ್ಟರೆ ನಿಮ್ಮ ಜೊತೆ ಬಾಂಡಿಂಗಲ್ಲಿ ಚೆನ್ನಾಗೇ ಇರ್ತಾರೆ ಅಂತ ಹೇಳ್ಬೋದು. ಅಷ್ಟು ಧೈರ್ಯ ಇರಲ್ಲ ನಿಮ್ಗೆ. ಯಾವುದಾದ್ರೂ ಒಂದು ಕಷ್ಟ ಬಂದಾಗ ಆಗಿರ್ಬೋದು, ಏನೇ ಇರ್ಬೋದು, ಅವ್ರಿಗೆ ಅಷ್ಟು ಧೈರ್ಯ ಇರಲ್ಲ. ಬಟ್ ಆದರೆ ಅವ್ರು ಏನೇ ಮಾಡಿದ್ರು, ಅವ್ರು ಏನೇ ನಿಮಗೆ ಮೋಸ ಮಾಡಿದ್ರು ಅವರನ್ನು ಸರಿ ದಾರಿಗೆ ತರುವಂಥ ಕೆಪಾಸಿಟಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು ನಿಮಗಿದೆ ಅಂತ ಹೇಳಿ ಇವತ್ತು ಈ ಕಾರ್ಡ್ ರೀಡಿಂಗ್ ನನಗೆ ತೋರಿಸ್ತಾ ಇದೆ. ಹಾಗಂತ ಇವ್ರನ್ನೂ ಕೂಡ ನೀವು ಮಾತಾಡೋದು ಬಿಡೋದಾಗಿರ್ಬೋದು, ಇದಿಟ್ಕೊಂಡು ನೀವು ಫೈಂಡ್ ಔಟ್ ಮಾಡಿ ಇದು ಮಾಡೋದು ಆಗಿರ್ಬೋದು, ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಅವರನ್ನು ಸರಿಗೆ ದಾರಿಗೆ ತರೋ ಶಕ್ತಿ ಇದೆ, ಕೆಪಾಸಿಟಿ ಇದೆ. ಏನಂದರೆ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಒಂದಷ್ಟು ಸ್ವಲ್ಪ ಬಿಟ್ಟು ಹೋಗ್ತಾರೆ. ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು ಹಿರಿತವಾಗಿ ಮಾತಾಡ್ತಾರೆ. ಈ ಥರದ್ದೆಲ್ಲ ಆ ವ್ಯಕ್ತಿಯಲ್ಲಿ ಗುಣಗಳಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದರೆ ನಾನು ಡಿಸ್ಪ್ಲೇಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.